ಆ್ಯಂಡ್ ಈ ಪ್ರಾಪರ್ಟಿ ಬಂದು ನಿಮಗೆ ಮೂಡ ಅಪ್ರೂವ್ಡ್ ಪ್ರಾಪರ್ಟಿ ಆಗಿರುತ್ತೆ. ಒಳಗೆ ಹೋಗೋಕ್ಕೂ ಮುಂಚೆ ನೀವು ನೋಡ್ಬೋದು ನಿಮಗೆ SS ಸ್ಟೀಲ್ಸಿಂದ ನಿಮಗೆ ಸೇಫ್ಟಿ ಡೋರ್ ಕೂಡ ಮಾಡಿದ್ದಾರೆ. ಈ ಟಿ ವಿ ಕ್ಯಾಬಿನೆಟ್ ವಿಚಾರಕ್ಕಂತ ಬಂದರೆ ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಈ ಟಿ ವಿ ಕ್ಯಾಬಿನೆಟ್. ಆಲ್ಮೋಸ್ಟ್ 100 ಸೆಂಟಿಮೀಟರ್ 110 ಅಷ್ಟುದು ದೊಡ್ಡದು ಟಿ ವಿ ಇಂಚಸ್ನ ಹಾಕೋಬೋದು. ಸೊ ಇದು ಈ ಮನೆಯ ದೇವ್ರ ಮನೆ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲೂ ಕೂಡ ಯೂಸ್ ಮಾಡಿರೋಂಥ ವುಡ್ ಬಂದು ಕಂಪ್ಲೀಟಾಗಿ ಫಸ್ಟ್ ವುಡ್ನ ಯೂಸ್ ಮಾಡಿದ್ದಾರೆ. ಈ ಫ್ಲೋರಿಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಒಂದು ತುಂಬ ಬ್ಯೂಟಿಫುಲ್ ಆದಂಥ ವಾಲ್ ಡಿಸೈನ್ ಕೂಡ ಮಾಡಿದ್ದಾರೆ, ಜೊತೆಗೆ ಲೈಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಗೊಂದು ಚಿಕ್ಕದಾದಂಥ ಒಂದು ಸ್ಪೇಷಿಯಸ್ ಆದಂಥ ಸಿಟ್ಔಟ್ ಏರಿಯಾ ಕೂಡ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಮೇಲೆ ನಿಮಗೆ ಟಫನ್ ಗ್ಲಾಸಸ್ನ ಹಾಕ್ಕೊಟ್ಟಿದ್ದಾರೆ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಸೊ ಯಾರೆಲ್ಲ ಶ್ರೀರಾಮ್ಪುರದಲ್ಲಿ ಒಂದೊಳ್ಳೆ 30-40 ಟ್ರಿಪ್ಲೆಕ್ಸ್ ಮನೆ ನೋಡ್ತೀರಾ, ಇದು ಆ ಟ್ರಿಪ್ಲೆಕ್ಸ್ ಮನೆ. ಸೊ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಮನೆನ ನಾವು ತೊಗೊಂಡು ಬಂದಿದ್ದೀವಿ. ಈ ಮನೆ ನಿಮಗೆ ಗೇಟೆಡ್ ಕಮ್ಯುನಿಟಿ ಆಗಿದ್ದು, ಈ ಲೇಔಟಿನ ಹೆಸರು ಬಂದು ಕಾಮಧೇನು ಕುಟೀರ ಅಂತ ಇರುತ್ತೆ. ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಮನೆ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮನೆ ಎದುರುಗಡೆ ನಿಮ್ಗೊಂದು 30 ಫೀಟ್ ರೋಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಗೇಟ್ ವಿಚಾರಕ್ಕಂತ ಬಂದರೆ ನಿಮಗೆ ಕಂಪ್ಲೀಟಾಗಿ MS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಮನೆ ಎದುರುಗಡೆ ಕೂಡ ನೀವು ಒಂದು ಕಾರ್ ಪಾರ್ಕ್ ಮಾಡ್ಕೊಳ್ಳೋಷ್ಟು ಕೂಡ ಜಾಗ ಇದೆ, ಅಷ್ಟು ಸ್ಪೇಷಿಯಸ್ ಆಗಿದೆ. ಇನ್ನು ಒಳಗಡೆ ಹೋದರೆ ಸೊ ಇದು ಈ ಮನೆಯ ಸೆಲಾರ್ ಪಾರ್ಕಿಂಗ್. ನೀವು ನೋಡ್ಬೋದು ಆಲ್ಮೋಸ್ಟ್ 2 to 3 ಕಾರ್ ಪಾರ್ಕ್ ಮಾಡ್ಕೋಬೋದು. ಆಲ್ಮೋಸ್ಟ್ 2 ಕಾರ್ಸ್, ಸಿಡನ್ ಕಾರ್ಸ್ ಅದೇ ಅಟ್ಲೀಸ್ಟ್ 2 ಕಾರ್ಸ್ನ ಪಾರ್ಕ್ ಮಾಡ್ಕೋಬೋದು. ಆ್ಯಂಡ್ ಬೈಕ್ ಏನಾದರೂ ಇದ್ದರೆ ಅಟ್ಲೀಸ್ಟ್ 3 to 4 ಟೂ ವೀಲರ್ಸ್ ಕೂಡ ಪಾರ್ಕ್ ಮಾಡ್ಕೋಬೋದು. ಆ್ಯಂಡ್ ಗ್ಯಾಸ್ ಇಡೋಕ್ಕೂ ಕೂಡ ಸಪ್ರೇಟಾಗಿ ಕೇಜ್ ಥರ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಸೊ ಗ್ಯಾಸ್ ಆರಾಮ್ಸೆ ನೀವು ಗ್ಯಾಸ್ಗಳನ್ನ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ಟ್ಯಾಪ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ. ಸೊ ಗಾಡಿ ವಾಶ್ಗಾಗಲಿ ಪ್ರತಿಯೊಂದಕ್ಕೂ ಕೂಡ ನಿಮಗೆ ಟ್ಯಾಪ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಈ ಮನೆ ಸುತ್ತಮುತ್ತ ನಿಮಗೆ ಕಂಪ್ಲೀಟಾಗಿ ಸೇಫ್ಟಿ ಗ್ರಿಲ್ಸ್ನ ಹಾಕ್ಕೊಟ್ಟಿದ್ದಾರೆ. ಸೊ ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ನಿಮಗೆ ಈ ಮನೇಲಿ CCTV ಕೂಡ ಹಾಕ್ಕೊಳ್ಳೋಕ್ಕೆ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಇಲ್ಲಿ ನಿಮಗೆ ಒಂದು ಜನರಲ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ, ಇಂಡಿಯನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಈ ವಾಶ್ರೂಮಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಕಂಪ್ಲೀಟಾಗಿ ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಇಲ್ಲಿ ಇಂಡಿಯನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಜೊತೆಗೆ ಇನ್ನು ಫ್ಲೋರಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ಕಂಪ್ಲೀಟಾಗಿ ಆ್ಯಂಟಿಸ್ಕೇಟ್ ಟೈಲ್ಸ್ನ ಹಾಕ್ಕೊಟ್ಟಿದ್ದಾರೆ. ಸೊ ನೀರು ಹಾಕಿದರೂ ಕೂಡ ನಿಮಗೆ ಜಾರೋದಿಲ್ಲ. ಆ್ಯಂಡ್ ಈ ಫ್ಲೋರಲ್ಲಿ ನಿಮಗೆ 1 BHK ಮನೆ ಕೂಡ ಇದೆ. ಬನ್ನಿ ಆ ಮನೆ ತೋರಿಸ್ತೀನಿ. ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಈ ಮನೆಯ ಫೇಸಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ, ಹಾಗೂ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಇನ್ನು ಈ ಮನೆಯ ಡೋರ್ ವಿಚಾರಕ್ಕಂತ ಬಂದರೆ ನಿಮಗೆ ಕಂಪ್ಲೀಟಾಗಿ ಫಸ್ಟ್ ಟೇಕ್ವುಡ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಯುರೋಪಾ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಈ ಮನೆನ ನೀವು ಆರಾಮ್ಸೆ ರೆಂಟಲ್ ಪರ್ಪಸ್ಸಿಗೆ ಬಿಡ್ಬೋದು. ಬಿಕಾಸ್ ಅಟ್ಲೀಸ್ಟ್ 3 to 4 ಜನ ಆರಾಮ್ಸೆ ಇರುವಂಥ ಅಷ್ಟು ಸ್ಪೇಷಿಯಸ್ ಆಗಿದೆ ಈ ಮನೆ. ಆ್ಯಂಡ್ ಇನ್ನು ಟಿ ವಿ ಕ್ಯಾಬಿನೆಟ್ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಟಿ ವಿ ಕ್ಯಾಬಿನೆಟ್ ಅಂತ. ಆ್ಯಂಡ್ ಇದ್ರ ಪಕ್ಕದಲ್ಲೇ ನಿಮ್ಮದು ಚಿಕ್ಕದಾದಂಥ ದೇವರ ಮನೆ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ದೇವ್ರ ಫೋಟೋ ಆಗಲಿ ಪ್ರತಿಯೊಂದನ್ನು ಇಟ್ಕೊಳ್ಳೋಕ್ಕೆ ನಿಮಗೆ ನೀಟಾಗಿ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ, ಶೆಲ್ಫ್ಗಳನ್ನ ಎಲ್ಲದು. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ವಿಂಡೋಸ್ ಕೂಡ ಕಂಪ್ಲೀಟಾಗಿ ಫಸ್ಟ್ ಕೂಡ ಇರುತ್ತೆ. ಆ್ಯಂಡ್ ನಿಮಗೆ ಮೆಶ್ಗಳನ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಸೊಳ್ಳೆ ಆಗಲಿ ಯಾವುದು ಕೂಡ ನಿಮ್ಗೆ ತೊಂದರೆ ಇಲ್ಲ ಇಲ್ಲಿ. ಲಿವಿಂಗ್ ಹಾಲ್ ಪಕ್ಕದಲ್ಲೇ ನಿಮ್ಗೆ ಈ ಮನೆಯ ಫಸ್ಟ್ ಬೆಡ್ರೂಮ್ ಅಂದರೆ 1 BHK ಅಂತ ನಾನು ಹೇಳ್ದಂಗೆ. ಸೊ ಇದು ಆ ಮನೆಯ ಬೆಡ್ರೂಮ್. ಈ ಬೆಡ್ರೂಮಲ್ಲಿ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಕಂಪ್ಲೀಟಾಗಿ ಜಾಗರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಈ ವಾಶ್ರೂಮಲ್ಲೂ ಕೂಡ ನಿಮಗೆ ಆ್ಯಂಟಿಸ್ಕೇಟ್ ಟೈಲ್ಸ್ನ ಹಾಕ್ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಕಮೋಡ್ ಕೂಡ ನಿಮಗೆ ಜಾಗರ್ ಫಿಟ್ಟಿಂಗ್ಸ್ನ ಹಾಕಿದ್ದಾರೆ. ಆ್ಯಂಡ್ ಈ ಮನೇಲಿ ನಿಮಗೆ ಸೀಲಿಂಗ್ ವಿಚಾರಕ್ಕಂತ ಬಂದು ನಿಮಗೆ ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ನ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಡಿಫ್ರೆಂಟ್ ಆದಂಥ ಲೈಟಿಂಗ್ಸ್ ಕೂಡ ಹಾಕ್ಕೊಟ್ಟಿದ್ದಾರೆ. ಜಸ್ಟ್ ಬಿಕಾಸ್ ಇದು ರೆಂಟಲ್ ಪರ್ಪಸ್ಸಿಗೆ ಬಿಡಬೇಕು ಅಂತ ಅವ್ರು ಹೇಗೋ ಮಾಡಿಲ್ಲ. ಸೊ ಎಲ್ಲದನ್ನು ಕೂಡ ಪ್ರಾಪರ್ ಪ್ಲಾನಿಂಗಿಂದನೇ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಈ ಕೂಡ ಇಲ್ಲಿದು ಕೂಡ ಡೋರ್ಸ್ ಬಂದು ಕಂಪ್ಲೀಟಾಗಿ ಫಸ್ಟ್ ಕೂಡ ಆಗಿರುತ್ತೆ. ಅದ್ರ ಪಕ್ಕದಲ್ಲೇ ಈ ಮನೆಯ ಕಿಚನ್ ಇದೆ. ಇದು ಈ ಮನೆಯ ಇಟಾಲಿಯನ್ ಕಿಚನ್. ಸೊ ನಿಮಗೆ ಕಂಪ್ಲೀಟಾಗಿ ಸಾಫ್ಟ್ ಕ್ಲೋಸಿಂಗೇ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನೀವು ನೋಡ್ಬೋದು ಕಂಪ್ಲೀಟಾಗಿ ಡಿಫ್ರೆಂಟ್ ಆದಂಥ ಕಲರ್ ಕಾಂಬಿನೇಷನ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಇದು ಈ ಕಿಚನ್ ಲಿಟ್ರಲಿ ಸ್ವಲ್ಪ ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ.
ಆ್ಯಂಡ್ ನಿಮಗೆ ಇಲ್ಲಿ ಏಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಅಕ್ವಾಗಾರ್ಡಿನ ಹಾಕೋಬೇಕು ಅಂತಂದರೆ ಸೊ ಅದಕ್ಕೂ ಕೂಡ ಅವ್ರು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಿಮಗೆ. ಆ್ಯಂಡ್ ಕಿಚನಲ್ಲೂ ಕೂಡ ನಿಮಗೆ ಮೆಶ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಸಿಂಕಲ್ಲಿ ಕೂಡ ನಿಮ್ಗೆ ಡಿಫ್ರೆನ್ಸ್ ಟೈಪ್ ಆಫ್ ಸಿಂಕ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮೋಡ್ಸ್ನ ನೀವು ಚೇಂಜ್ ಮಾಡ್ಕೋಬೋದು, ಯಾವ ರೀತಿ ನೀರು ಬೇಕು ಅನ್ನೋದು ಕೂಡ ಮೋಡ್ಸ್ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಈ ಕಿಚನ್ ಪಕ್ಕದಲ್ಲೇ ನಿಮಗೆ ಈ ಮನೆ ಯುಟಿಲಿಟಿ ಕೂಡ ಇದೆ. ಸೊ ಈ ಮನೆ ಯುಟಿಲಿಟಿ ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಸೇಫ್ಟಿ ಗ್ರಿಲ್ಸ್ ಹಾಕ್ಕೊಟ್ಟಿದ್ದಾರೆ. ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ಎಲ್ಲ ಕಡೆನೂ ಕೂಡ ಪ್ರಾಪರಾಗಿ ಸೇಫ್ಟಿ ಗ್ರಿಲ್ಸ್ನ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಕೂಡ ಪ್ರಾಪರಾಗಿ ಪ್ರಾವಿಷನ್ ಜಾಗ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮಗೆ ಟ್ಯಾಪ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ಆರಾಮ್ಸೆ ನೀವು ವಾಷಿಂಗ್ ಮಿಷಿನ್ ಕೂಡ ಇಲ್ಲಿ ಇಟ್ಕೋಬೋದು. ಇನ್ನು ಸಂಪ್ ವಿಚಾರಕ್ಕಂತ ಬಂದರೆ ನಿಮಗೆ 10,000 ಲೀಟರ್ ಸಂಪ್ ಕೊಟ್ಟಿರ್ತಾರೆ. ಬನ್ನಿ ಮೇಲ್ಗಡೆ ಮನೆ ಹೇಗಿದೆ ನೋಡೋಣ. ಮೇಲೆ ಹೋಗೋಕ್ಕೂ ಮುಂಚೆ ನಿಮಗೆ ಮೇಲೆ ಹೋಗೋಕ್ಕೂ ಕೂಡ ಸಪ್ರೇಟ್ ಗೇಟ್ ಕೊಟ್ಟಿದ್ದಾರೆ. ಸೊ ಒಂದು ದೊಡ್ಡ ಗೇಟ್ ಕೊಟ್ಟಿದ್ದಾರೆ, ಒಂದು ಚಿಕ್ಕ ಗೇಟ್ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಮೇಲೆ ಹೋಗೋಕ್ಕೆ ಆರಾಮ್ಸೆ ಈಸಿ ಇದೆ. ಇನ್ನು ಸ್ಟೇರ್ಸ್ ವಿಚಾರಕ್ಕಂತ ಬಂದರೆ ನಿಮಗೆ ಇಲ್ಲಿ ಆಂಟಿಸ್ಕೇಟ್ ಗ್ರನೈಟ್ನ ಹಾಕಿದ್ದಾರೆ. ಸೊ ಯಾವುದೇ ರೀತಿ ನೀರು ನಿಲ್ಲಲ್ಲ. ಜೊತೆಗೆ ರೈಲಿಂಗ್ಸ್ ವಿಚಾರಕ್ಕಂತ ಬಂದರೆ ನಿಮಗೆ MS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಟೀಕ್ನ ಯೂಸ್ ಮಾಡಿದ್ದಾರೆ. ಸೊ ಇದು ನಿಜವಾಗ್ಲೂ ಆ ರೈಲಿಂಗ್ಸ್ಗಾಗಲಿ ತುಂಬ ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ. ಬನ್ನಿ ಮನೆ ಹೇಗಿದೆ ನೋಡೋಣ. ಆ್ಯಂಡ್ ಈ ಪ್ರಾಪರ್ಟಿ ಬಂದು ನಿಮಗೆ 3 ಅಪ್ರೂವ್ಡ್ ಪ್ರಾಪರ್ಟಿ ಆಗಿರುತ್ತೆ. ಒಳಗೆ ಹೋಗೋಕ್ಕೂ ಮುಂಚೆ ನೀವು ನೋಡ್ಬೋದು ನಿಮಗೆ SS ಸ್ಟೀಲ್ಸಿಂದ ನಿಮಗೆ ಸೇಫ್ಟಿ ಡೋರ್ ಕೂಡ ಮಾಡಿದ್ದಾರೆ. ಸೊ ನಾನು ಆಗಲೇ ಹೇಳ್ದಂಗೆ ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ. ಆ್ಯಂಡ್ ಈ ಕಡೆನೂ ಕೂಡ ನಿಮಗೆ ವಿಂಡೋಸ್ಗೂ ಕೂಡ ಸೇಫ್ಟಿ ಗ್ರಿಲ್ಸ್ನ ಹಾಕಿದ್ದಾರೆ. ಇಲ್ಲಿ ವಾಲ್ ವಿಚಾರಕ್ಕಂತ ಬಂದರೆ ವುಡನ್ ಫಿನಿಶಿಂಗ್ ಇರೋ ಟೈಲ್ಸ್ ಹಾಕಿದ್ದಾರೆ. ಸೊ ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಅದ್ರ ಪಕ್ಕದಲ್ಲಿ ನಿಮಗೆ ಈ ಮನೆಯ ಶೂ ರ್ಯಾಕ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಶೂ ರ್ಯಾಕ್ ಅಂತ. ನೀವು ಆರಾಮ್ಸೆ ಎಷ್ಟು ಬೇಕಾದ ಶೂಸ್ಗಳನ್ನ ಇಲ್ಲಿ ರ್ಯಾಕ್ ಮಾಡ್ಬೋದು. ಆ್ಯಂಡ್ ಅದ್ರ ಪಕ್ಕದಲ್ಲಿ ಒಂದು ಮಿನಿ ಗಾರ್ಡನ್ ಕೂಡ ಮಾಡ್ಕೋಬೋದು, ಅಥವಾ ನೀವು ಸಿಟ್ಔಟ್ ಏರಿಯಾ ಆದರೂ ಮಾಡ್ಕೋಬೋದು. ಸೊ ದಟ್ ಈಸ್ ಯೋರ್ ಚಾಯ್ಸ್. ಇಲ್ಲೂ ಕೂಡ ಪ್ಲಾಂಟ್ಸ್ಗಳನ್ನ ಇಟ್ಕೋಬೋದು. ಇಲ್ಲೂ ಕೂಡ ನೀವು ಪ್ಲಾಂಟ್ಸ್ಗಳನ್ನ ಇಟ್ಕೋಬೋದು. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಇಲ್ಲೂ ಕೂಡ ಗ್ರಿಲ್ಸ್ ಇರೋದ್ರಿಂದ ಸೊ ಯಾವುದೇ ರೀತಿ ಸೇಫ್ಟಿ ತೊಂದರೆ ಇಲ್ಲ. ಬನ್ನಿ ಒಳಗೆ ಹೇಗಿದೆ ತೋರಿಸ್ತೀನಿ. ನಾನು ಆಗಲೇ ಹೇಳ್ದಂಗೆ ಡೋರ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಅವರು ಫಸ್ಟ್ ಟೀಕುಡ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನೀವು ಡೋರ್ನ ನೋಡ್ಬೋದು ಡಿಫ್ರೆಂಟ್ ಆದಂಥ ಕಾರ್ವಿಂಗ್ಸ್ ಮಾಡಿದ್ದಾರೆ. ಆ್ಯಂಡ್ ಈ ಡಿಸೈನ್ಗಳನ್ನು ನಿಜವಾಗ್ಲೂ ಒಂದು ಗುಡ್ ಲುಕ್ ಕೊಡ್ತಾ ಇದೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಯುರೋಪಾ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ವಿಂಡೋಸ್ಗಳು ಕೂಡ ಕಂಪ್ಲೀಟಾಗಿ ಅವರು ಫಸ್ಟ್ ಟೀಕುಡ್ನ ಯೂಸ್ ಮಾಡಿದ್ದಾರೆ. ಸೊ ಇದು ಈ ಮನೆಯ ಲಿವಿಂಗ್ ಹಾಲ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ 30-40 ಡೈಮೆನ್ಷನ್ಸ್ ಅಂತ ನಾನು ಆಗಲೇ ಹೇಳ್ದಂಗೆ ಆಬ್ವಿಯಸ್ಲಿ ಇದು ಸ್ಪೇಷಿಯಸ್ ಆಗಿರುತ್ತೆ. ಇನ್ನು ವಿಂಡೋಸ್ ವಿಚಾರಕ್ಕಂತ ಬಂದರೆ ನಿಮಗೆ ಮಿನಿಮಮ್ ಒಂದು 3 feet ಇರೋಷ್ಟು ವಿಂಡೋ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಕಂಪ್ಲೀಟಾಗಿ ಇದು ಫಸ್ಟ್ ಟೀಕುಡ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಮಸ್ಕಿಟೋ ಮೆಶ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಕರ್ಟನ್ ರಾಡ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಈ TV ಕ್ಯಾಬಿನೆಟ್ ವಿಚಾರಕ್ಕಂತ ಬಂದರೆ ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಈ TV ಕ್ಯಾಬಿನೆಟ್. ಆಲ್ಮೋಸ್ಟ್ 100 centimeter 110 ಅಷ್ಟುದು ದೊಡ್ಡದು TV ಇಂಚಸ್ನ ಹಾಕೋಬೋದು. ಆ್ಯಂಡ್ ನಿಮಗೆ ಕೆಳಗಡೆ ಕೂಡ ಡ್ರಾವರ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಈ ಪ್ರತಿಯೊಂದೂ ಕೂಡ ನಿಮ್ದು ಏನೇ ಸ್ಟೋರೇಜ್ ಐಟಮ್ ಏನಾದರೂ ಕಂಪ್ಲೀಟಾಗಿ ಸ್ಟೋರೇಜ್ ಮಾಡ್ಕೋಬೋದು ಇಲ್ಲಿ. ಆ್ಯಂಡ್ ಕಂಪ್ಲೀಟಾಗಿ ಮನೆ ಫುಲ್ ಫ್ಲೋರಿಂಗ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಅವರು ಗ್ರನೈಟ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನೀವು ಇಲ್ಲೂ ಕೂಡ ನೋಡ್ಬೋದು ಶೆಲ್ಫ್ಗಳನ್ನ ಮಾಡ್ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವುದೇ ಮೇಕಪ್ ಐಟಮ್ ಯಾವುದೇ ಶೋಕೇಸ್ ಐಟಮ್ಸ್ಗಳಾಗಲಿ ಪ್ರತಿಯೊಂದನ್ನು ಕೂಡ ನೀವು ಆರಾಮ್ಸೆ ಇಟ್ಕೋಬೋದು ಇಲ್ಲಿ. ಇನ್ನು ಸ್ವಿಚಸ್ ವಿಚಾರಕ್ಕಂತ ಬಂದರೆ ನಿಮಗೆ ಲಿಸಾ ಸ್ವಿಚಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಕಿಚನ್ ಬಂದು ನಿಮಗೆ ಓಪನ್ ಕಿಚನ್ ಆಗಿದೆ. ಆ್ಯಂಡ್ ಕಂಪ್ಲೀಟ್ ಆಗಿದ್ದು ಇಟಾಲಿಯನ್ ಕಿಚನ್. ನಿಮಗೆ ಇಲ್ಲಿ ಚಿಮ್ನಿ ಕೂಡ ಅವರ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಸ್ಟೋರೇಜ್ ಮಾಡೋಕ್ಕೆ ನಿಮಗೆ ನೀಟಾಗಿ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಕಬೋರ್ಡ್ ಫೆಸಿಲಿಟೀಸ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ಪ್ರತಿಯೊಂದನ್ನು ನೀಟಾಗಿ ನೀವು ಇಟ್ಕೋಬೋದು. ಆ್ಯಂಡ್ ಕಂಪ್ಲೀಟಾಗಿ ನಿಮಗೆ ಇದು ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿದು ಕೂಡ ಫ್ಲೋರಿಂಗ್ ಬಂದು ನಿಮಗೆ ಗ್ರನೈಟ್ನ ಯೂಸ್ ಮಾಡಿದ್ದಾರೆ ಅವರು. ಇನ್ನು ಸಿಂಕ್ ವಿಚಾರಕ್ಕಂತ ಬಂದರೆ ನಿಮಗೆ ಮಾಡರ್ನೈಸ್ ಸಿಂಕ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಪ್ ಮೋಡ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಜೊತೆಗೆ ಅದ್ರ ಮೇಲ್ಗಡೆನೇ ನಿಮಗೆ ಅಕ್ವಾಗಾರ್ಡ್ ಇಡೋಕ್ಕೂ ಕೂಡ ಅವ್ರು ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಸೊ ನಾನು ಇಲ್ಲೂ ಕೂಡ ನಿಮಗೆ ಮೆಶ್ಗಳನ್ನ ಹಾಕಿದ್ದಾರೆ. ಆ್ಯಂಡ್ ಇಲ್ಲದು ವಿಂಡೋಸ್ ಬಂದು ನಿಮಗೆ ಫಸ್ಟ್ ಟೀಕುಡ್ ಆಗಿರುತ್ತೆ. ಆ್ಯಂಡ್ ಮೇಲ್ಗಡೆ ಕೂಡ ನಿಮಗೆ ಶೆಲ್ಫ್ಗಳನ್ನ ಪ್ರೊವೈಡ್ ಮಾಡಿದರೆ ಸೊ ನಿಮಗೆ ಯೂಸ್ಲೆಸ್ ಇಲ್ಲದೇ ಇರುವಂಥ ಪ್ರಾಡಕ್ಟ್ಸ್ನ ನೀವು ಆರಾಮ್ಸೆ ಅಲ್ಲಿ ಇಟ್ಕೋಬೋದು. ಅದ್ರ ಪಕ್ಕದಲ್ಲೇ ನಿಮಗೆ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನೀವು ಬಾಕ್ಸಸ್ಗಳಾಗಲಿ ಏನೇ ಆಗಲಿ ಶೋಕೇಸ್ ಐಟಮ್ಸ್ ಆಗಲಿ ಪ್ರತಿಯೊಂದನ್ನು ನೀಟಾಗಿ ಪ್ಲ್ಯಾನ್ ಮಾಡಿ ಇಟ್ಕೋಬೋದು. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಡ್ರಾವರ್ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲೂ ಪ್ರತಿಯೊಂದು ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ನೀಟಾಗಿ ಕಂಪಾರ್ಟ್ಮೆಂಟ್ಸ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಫ್ರಿಜ್ನ ಇಡೋಕ್ಕೂ ಕೂಡ ಅವರು ಸಪ್ರೇಟಾಗಿ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಏಜ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕದಾದಂಥ ನಿಮಗೆ ಸ್ಟೋರೇಜ್ ಇಡೋಕ್ಕೂ ಕೂಡ ನಿಮಗೆ ಡ್ರಾವರ್ಸ್ಗಳನ್ನ ಮಾಡಿಕೊಡ್ತಾರೆ. ಸೊ ನಿಮ್ಮ ಮನೆಗೆ ಏನಾದರೂ UPS ಏನಾದರೂ ಇಡೋದಾದರೆ ಆರಾಮ್ಸೆ ನೀವು ಅಲ್ಲಿ ಇಟ್ಕೋಬೋದು UPSಗಳನ್ನ. ಕಿಚನ್ ಪಕ್ಕದಲ್ಲಿ ನಿಮಗೆ ಈ ಮನೆ ಯುಟಿಲಿಟಿ ಇದೆ. ಸೊ ಇದು ಈ ಮನೆ ಯುಟಿಲಿಟಿ ನೀವು ನೋಡ್ಬೋದು. ಇಲ್ಲಿ ಒಂದು ಸಿಂಕ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ಸೊ ಆರಾಮ್ಸೆ
ಹ್ಯಾಂಡ್ ವಾಶ್ ಆಗಲಿ ಪ್ರತಿಯೊಂದನ್ನು ಕೂಡ ನೀವು ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ಸೇಫ್ಟಿ ಗ್ರಿಲ್ಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮನೆ ನೀರು ಕೂಡ ಒಳಗೆ ಬರೋಲ್ಲ, ಬಿಕಾಸ್ ಒಂದು ಫಿಲಮ್ ಕೂಡ ಹಾಕಿದ್ದಾರೆ ಇಲ್ಲಿ. ಸೊ ಮಳೆ ನೀರಾಗಲಿ ಏನು ಕೂಡ ಇಲ್ಲಿಗೆ ಬಂದು ಬೀಳೋಲ್ಲ. ಇಲ್ಲಿ ಫ್ಲೋರಿಂಗ್ ಕೂಡ ನಿಮಗೆ ಆಂಟಿಸ್ಕಿಡ್ ಟೈಲ್ಸ್ನೇ ಹಾಕ್ಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ದೇವ್ರ ಮನೆ ತೋರಿಸ್ತೀನಿ. ಸೊ ಇದು ಈ ಮನೆಯ ದೇವ್ರ ಮನೆ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲೂ ಕೂಡ ಯೂಸ್ ಮಾಡಿರೋಂಥ ವುಡ್ ಬಂದು ಕಂಪ್ಲೀಟಾಗಿ ಫಸ್ಟ್ ಟೇಕ್ವುಡ್ನ ಯೂಸ್ ಮಾಡಿದ್ದಾರೆ. ನೀವು ನೋಡ್ಬೋದು ಕಂಪ್ಲೀಟಾಗಿ ಎಷ್ಟು ಡೀಟೇಲಿಂಗ್ ಆಗಿ ಮಾಡಿಕೊಟ್ಟಿದ್ದಾರೆ ಅಂತ. ಸೊ ಈ ಡೀಟೇಲಿಂಗಿಂದ ತುಂಬ ಬ್ಯೂಟಿ ಅಪ್ಲಿಫ್ಟ್ ಮಾಡುತ್ತೆ. ಬನ್ನಿ ಒಳಗೆ ಹೇಗಿದೆ ತೋರಿಸ್ತೀನಿ. ಸೊ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಎಷ್ಟು ಸ್ಪೇಷಿಯಸ್ ಆಗಿದೆ. ಮಿನಿಮಮ್ 3-4 ಜನ ಕುತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇಲ್ಲೂ ಕೂಡ ಡಿಫ್ರೆಂಟ್ ಆದಂಥ ಟೈಲ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಸೊ ಕಲರ್ ಕಾಂಬಿನೇಷನ್ಸ್ ಆಗಿ ಪ್ರತಿಯೊಂದನ್ನು ಕೂಡ ತುಂಬ ಪ್ಲ್ಯಾನ್ಡ್ ಆಗಿ ಡೀಟೇಲ್ಡ್ ಆಗಿ ಅವ್ರು ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ಸೀಲಿಂಗ್ ವಿಚಾರ ನೀವು ನೋಡ್ಬೋದು. ಸೀಲಿಂಗ್ ಕೂಡ ಅದೊಂದು ಫ್ಲವರ್ ಡಿಸೈನಲ್ಲಿದೆ. ಆ್ಯಂಡ್ ಜೊತೆಗೆ ನಿಮಗೆ ಲೈಟ್ ಕೂಡ ಅವರೇ ಕೊಟ್ಟಿದ್ದಾರೆ. ಸೊ ಇದೆಲ್ಲದರಿಂದ ನಿಜವಾಗ್ಲೂ ಒಂದು ಲುಕ್ ಅಂತೂ ತುಂಬ ಡಿಫ್ರೆಂಟ್ ಆಗಿ ಚೇಂಜ್ ಆಗುತ್ತೆ. ಆ್ಯಂಡ್ ಕೆಳಗಡೆ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಸೊ ನಿಮ್ದು ಯಾವುದೇ ಪೂಜೆ ವಸ್ತುಗಳಾಗಲಿ ಅಥವಾ ಪ್ರತಿಯೊಂದನ್ನು ಕೂಡ ಅಲ್ಲಿ ಆರಾಮ್ಸೆ ಸ್ಟೋರೇಜ್ ಮಾಡ್ಕೋಬೋದು. ಅದ್ರ ಜೊತೆಗೆ ಮೇಲ್ಗಡೆ ಕೂಡ ನಿಮಗೆ ಗ್ರಾನೈಟ್ನ ಕೊಟ್ಟಿದ್ದಾರೆ. ಸೊ ಫೋಟೋಸ್ ಆಗಲಿ ಪ್ರತಿಯೊಂದನ್ನು ಕೂಡ ನಿಮ್ಗೆ ಇಟ್ಕೊಳ್ಳೋದು ನೀಟಾಗಿ ಪ್ಲಾನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ ಏಜ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಲೈಟಿಂಗ್ಸ್ಗಾಗಲಿ ಏನು ಬೇಕಾದರೂ ನೀವು ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ನಿಮಗೆ ಇಲ್ಲಿ ಕಿಂಗ್ ಸೈಜ್ ಬೆಡ್ ಅಟ್ಯಾಚ್ಡ್ ಬೆಡ್ ಕೂಡ ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆ ಕಡೆ ಕಂಪ್ಲೀಟಾಗಿ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಲೈಡಿಂಗ್ ಇರುವಂಥ ಕಬೋರ್ಡ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ನಿಮಗೆ. ಸೊ ಆರಾಮ್ಸೆ ಬಟ್ಟೆಗಳಾಗಲಿ ಆ್ಯಂಡ್ ಜೊತೆಗೆ ನಿಮಗೆ ಡ್ರಾವರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದನ್ನು ಕೂಡ ನೀವು ಆರ್ಗನೈಸ್ಡಾಗಿ ಇಟ್ಕೋಬೋದು. ಏನೇ ವಸ್ತುಗಳಾಗಲಿ ನೀಟಾಗಿ ಆರ್ಗನೈಸ್ಡಾಗಿ ಇಟ್ಕೋಬೋದು. ಅದ್ರ ಪಕ್ಕದಲ್ಲೇ ನಿಮಗೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಒಳಗಡೆ ಕೂಡ ನೀವು ಮೇಕಪ್ ಐಟಮ್ಸ್ ಆಗಲಿ ಪ್ರತಿಯೊಂದನ್ನು ಇಟ್ಕೊಳ್ಳೋಕ್ಕೆ ತುಂಬ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಈ ರೂಮಲ್ಲಿ ನಿಮಗೆ AC ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಅಟ್ಯಾಚ್ಡ್ ವಾಶ್ರೂಮ್ಸ್ ಕೂಡ ಇದೆ ಈ ರೂಮಲ್ಲಿ. ಸೊ ಇದು ಕೂಡ ಕಂಪ್ಲೀಟಾಗಿ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಜಾಗೋರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ನಿಮ್ಗೆ ಇಲ್ಲೂ ಕೂಡ ಗೀಸರ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಫ್ಲೋರಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ಆಂಟಿಸ್ಕಿಡ್ ಟೈಲ್ಸ್ನ ಹಾಕ್ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಈ ಸೀಲಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ನ ಹಾಕ್ಕೊಟ್ಟಿರ್ತಾರೆ. ಆ್ಯಂಡ್ AC ಪಾಯಿಂಟ್ ಕೂಡ ಇದೆ ನಿಮಗೆ ಇಲ್ಲಿ. ಆ್ಯಂಡ್ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ನಿಮ್ಗೆ ಇಲ್ಲೂ ಕೂಡ ವಿಂಡೋ ಆಲ್ಮೋಸ್ಟ್ 3 ಫೀಟ್ ಇರೋಷ್ಟು ವಿಂಡೋ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಮೆಶ್ಗಳನ್ನ ಇದೆ. ಆ್ಯಂಡ್ ಇಲ್ಲೂ ಕೂಡ ಡಿಫ್ರೆಂಟ್ ಆದಂಥ ಒಂದು ಶೆಲ್ಫ್ಗಳನ್ನ ಮಾಡ್ಕೊಟ್ಟಿದ್ದಾರೆ. ಸೊ ಇದರ್ ಯು ಕ್ಯಾನ್ ಕೀಪ್ ಯುವರ್ ಶೂಸ್ ಇನ್ಸೈಡ್, ಲೈಕ್ ಎಲ್ಲ ಸ್ಲಿಪ್ಪರ್ಸ್ ಆಗಲಿ ಪ್ರತಿಯೊಂದನ್ನು ನೀವು ಇಟ್ಕೋಬೋದು. ಆ್ಯಂಡ್ ಮೇಲ್ಗಡೆ ಕೂಡ ಕುತ್ಕೊಳ್ಳೋ ಥರ ಇದೆ. ಸೊ ಅದು ವಿಚ್ ಇಸ್ ವಿಂಡೋ ಪಕ್ಕದಲ್ಲೇ ಇರೋ. ಸೊ ಒಂದು ನೈಸ್ ವ್ಯೂ ಆಗಲಿ ಪ್ರತಿಯೊಂದು ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ಮಾಡಿರುವಂಥ ಡೋರಿಗೆ ಯೂಸ್ ಮಾಡಿರೋಂಥ ವುಡ್ ಬಂದು ಕಂಪ್ಲೀಟಾಗಿ ಫಸ್ಟ್ ಟೇಕ್ವುಡ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಮೇಲೆ ಹೇಗಿದೆ ತೋರಿಸ್ತೀನಿ. ಮೇಲೆ ಹೋಗೋಕ್ಕೂ ಮುಂಚೆ ಸ್ಟೇರ್ಸ್ ವಿಚಾರಕ್ಕಂತ ಬಂದರೆ ಇಲ್ಲಿ ಕೂಡ ಆಂಟಿಸ್ಕಿಡ್ ಗ್ರಾನೈಟ್ನ ಹಾಕಿದ್ದಾರೆ. ಆ್ಯಂಡ್ ರೈಲಿಂಗ್ಸ್ ವಿಚಾರಕ್ಕಂತ ಬಂದರೆ ಮೇಲೆ ಟೀಕ್ವುಡ್ನ ಯೂಸ್ ಮಾಡಿದ್ದಾರೆ. ಜೊತೆಗೆ MS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಮೇಲೆ ಹೇಗಿದೆ ತೋರಿಸ್ತೀನಿ. ಈ ಫ್ಲೋರಿಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೊಂದು ತುಂಬ ಬ್ಯೂಟಿಫುಲ್ ಆದಂಥ ವಾಲ್ ಡಿಸೈನ್ ಕೂಡ ಮಾಡಿದ್ದಾರೆ. ಜೊತೆಗೆ ಲೈಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲದರಿಂದ ನಿಜವಾಗ್ಲೂ ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ. ಆ್ಯಂಡ್ ಸೀಲಿಂಗ್ನ ನೀವು ನೋಡ್ಬೋದು ಎಷ್ಟು ಡಿಫ್ರೆಂಟ್ ಆದಂಥ ಸೀಲಿಂಗ್ ಕೂಡ ಮಾಡಿಕೊಟ್ಟಿದ್ದಾರೆ ಅಂತ. ದ ಡಿಸೈನ್ ಆಗಲಿ ದ ಲೈಟಿಂಗ್ಸ್ ಆಗಲಿ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಈ ಫ್ಲೋರಲ್ಲಿ ನಿಮಗೆ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವುದೇ ಸ್ಟೋರೇಜ್ ಐಟಮ್ಸ್ ಆಗಲಿ ಶೋಕೇಸ್ ಐಟಮ್ಸ್ ಆಗಲಿ ನೀಟಾಗಿ ಇಟ್ಕೋಬೋದು. ಆ್ಯಂಡ್ ಜೊತೆಗೆ ಡ್ರಾವರ್ ಫೆಸಿಲಿಟೀಸ್ನ ಕೂಡ ಕೊಟ್ಟಿದ್ದಾರೆ. ಕೆಳಗೆ ಯಾವ ಥರ ಕೊಟ್ಟಿದ್ರು ಅದೇ ರೀತಿ ಡ್ರಾವರ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಒಂದು ಬುಕ್ ರ್ಯಾಕ್ ಇದೆ. ಸೊ ಬುಕ್ಸ್ ಆಗಲಿ ಅಥವಾ ನಿಮ್ಗೆ ಏನೇ ಐಟಮ್ಸ್ ಆಗಲಿ ನೀಟಾಗಿ ಸ್ಟೋರೇಜ್ ಮಾಡ್ಕೋಬೋದು, ಆರ್ಗನೈಸ್ಡಾಗಿ ಇಟ್ಕೋಬೋದು. ಆ್ಯಂಡ್ ಮೇಲ್ಗಡೆ ಕೂಡ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಸೊ ಸ್ಟೋರೇಜಿಗೆ ನಾನು ಆಗಲೇ ಹೇಳ್ದಂಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ. ಅಂದರೆ ಬೆಸ್ಟ್ ಪಾರ್ಟ್ ಇಸ್ ನಿಮಗೆ ಫೋಲ್ಡೆಬಲ್ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಮೇಲ್ಗಡೆ ರಿಮೂವ್ ಮಾಡಿಕೊಂಡು ಆರಾಮ್ಸೆ ಚೇರ್ ಹಾಕೊಂಡು ಕುತ್ಕೊಂಡು ಓದ್ಕೋಬೋದು. ದೆನ್ ಬೆಡ್ ಇಲ್ದಿರೋ ಟೈಮಲ್ಲಿ ಯು ಕ್ಯಾನ್ ಅಗೇನ್ ಕ್ಲೋಸ್ ಇಟ್ ಆ್ಯಂಡ್ ದೆನ್ ಆರಾಮ್ಸೆ ಇಟ್ಕೋಬೋದು. ಸೊ ಈ ಮನೆಯ ಸೆಕೆಂಡ್ ಬೆಡ್ರೂಮ್ನ ತೋರಿಸ್ತೀನಿ ಬನ್ನಿ. ಸೊ ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹಾಗೂ ಮಾಸ್ಟರ್ ಬೆಡ್ರೂಮ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ಇಲ್ಲಿ ಕೂಡ ನಿಮಗೆ ಕಿಂಗ್ ಸೈಜ್ ಬೆಡ್ ಅಟ್ಯಾಚ್ಡ್ ಕಾಟ್ ಕೂಡ ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೋರೇಜ್ ವಿಚಾರಕ್ಕಂತ ಬಂದರೆ ನೀವು ನೋಡ್ಬೋದು ಇಲ್ಲೂ ಕೂಡ ನಿಮಗೆ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಲೈಡಿಂಗ್ ಇರುವಂಥ ಕಬೋರ್ಡ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮಲ್ಲೂ ಕೂಡ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಆ್ಯಂಡ್ ಇಲ್ಲೂ ಕೂಡ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಕಂಪ್ಲೀಟಾಗಿ
ಜಾಗೂರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಗೀಸರ್ ಪಾಯಿಂಟ್ ಹಾಕೊಟ್ಟಿದ್ದಾರೆ. ಸೊ ಈ ರೂಮಲ್ಲಿ ನಿಮಗೆ ಇಲ್ಲೂ ಕೂಡ ಡಿಫ್ರೆಂಟ್ ಆದಂಥ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು ಎಷ್ಟು ಡಿಫ್ರೆಂಟ್, ಓಪನಿಂಗು ಕೂಡ ಡಿಫ್ರೆಂಟ್ ಆಗಿದೆ ಅಂತ. ಆ್ಯಂಡ್ ಇಲ್ಲೂ ಕೂಡ ನಮ್ಗೆ ಯಾವುದೇ ಐಟಮ್ಸ್ ಆಗಲಿ, ಶೋಕೇಸ್ ಐಟಮ್ಸ್ ಆಗಲಿ ನೀಟಾಗಿ ಪ್ರತಿಯೊಂದನ್ನು ಕೂಡ ಇಟ್ಕೋಬೋದು. ಆ್ಯಂಡ್ ಈ ರೂಮಿಂದ ನಿಮಗೆ ಒಂದು ಬಾಲ್ಕನಿ ವ್ಯೂ ಕೂಡ ಇದೆ. ನೀವು ಅಟ್ಲೀಸ್ಟ್ ಆರಾಮ್ಸೆ ನಿಂತ್ಕೊಂಡು ಚಿಲ್ಔಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರೋಂಥ ಜಾಗ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಕಂಪ್ಲೀಟಾಗಿ ಸೇಫ್ಟಿ ಗ್ರಿಲ್ಸ್ನ ಹಾಕ್ಕೊಟ್ಟಿದ್ದಾರೆ. ಸೊ ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ಮನೆಗೆ ಸುತ್ತಮುತ್ತ ಕಂಪ್ಲೀಟಾಗಿ ಸೇಫ್ಟಿ ಗ್ರಿಲ್ಸ್ ಇದೆ. ಯಾವುದೇ ರೀತಿ ಒಂದು ಸ್ವಲ್ಪನೂ ಮಿಸ್ಯೂಸ್ ಥರ ಅಥವಾ ಯಾವುದೂ ಥರ ಆಗಲ್ಲ. ಬರೀ ಈ ಮನೆಯ 3rd ಬೆಡ್ರೂಮ್ ಅಂದರೆ ಲಾಸ್ಟ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಲಾಸ್ಟ್ ಬೆಡ್ರೂಮ್. ಇಲ್ಲೂ ಕೂಡ ನಿಮಗೆ ಅಟ್ಯಾಚ್ಡ್ ಕಾಟ್ ಕೊಟ್ಟಿಲ್ಲ, ಬಟ್ ಮಿನಿಮಮ್ ಕ್ವೀನ್ ಸೈಜ್ ಬೆಡ್ ಹಾಕೊಳ್ಳೋಷ್ಟು ಕೆಪಾಸಿಟಿ ಜಾಗ ಇದೆ. ಆ್ಯಂಡ್ ಸೀಲಿಂಗ್ ಒಂದು ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ ಆಗಿದೆ. ಫ್ಯಾನ್ ಪ್ರತಿಯೊಂದು ರೂಮಲ್ಲೂ ಅವರೇ ಫ್ಯಾನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. AC ಪಾಯಿಂಟ್ ಕೊಟ್ಟಿದ್ದಾರೆ. ನಿಮಗೆ ಮೆಶ್ಗಳನ್ನ ಅವರೇ ಹಾಕ್ಕೊಟ್ಟಿದ್ದಾರೆ. ವಿಂಡೋಸ್ಗೆಲ್ಲ ಆಲ್ಮೋಸ್ಟ್ ವಿಂಡೋಸ್ ಎಲ್ಲ 3 ಫೀಟ್ ಇರುವಂಥ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ. ಮೆಶ್ ಕೂಡ ಕೊಟ್ಟಿದ್ದಾರೆ. ಕರ್ಟನ್ ರಾಡ್ಸ್ ಕೂಡ ಕೊಟ್ಟಿದ್ದಾರೆ. AC ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಕಬೋರ್ಡ್ಸ್ ವಿಚಾರಕ್ಕೆ ಅಂತ ಬಂದರೆ ಕಂಪ್ಲೀಟಾಗಿ ಸ್ಲೈಡಿಂಗ್ ಡೋರ್ಸ್ ಇರುವಂಥ ಕಬೋರ್ಡ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ಕೂಡ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಕಂಪ್ಲೀಟಾಗಿ ಜಾಮರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಇಲ್ಲೂ ಕೂಡ ನಿಮಗೆ ಗೀಸರ್ ಪಾಯಿಂಟ್ ಇದೆ. ಸೊ ಪ್ರತಿಯೊಂದು ರೂಮಲ್ಲೂ ಈ ಮನೆಯ ಸ್ಪೆಷಾಲಿಟಿ ಏನಂತ ಅಂದರೆ ಇದರ ಕೆಳಗಡೆ ರೂಮ್ ಆಗಲಿ ಅಥವಾ ಮೇಲ್ಗಡೆ 3 ರೂಮಲ್ಲಾಗಲಿ ಪ್ರತಿಯೊಂದು ರೂಮಲ್ಲೂ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದು ಈ ಮನೆಯ ಟೆರಸ್. ನಿಮಗೂ ಇಲ್ಲಿ ಫ್ಲೋರಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ಆ್ಯಂಟಿ ಡ್ಯಾಮ್ ಪ್ರೂಫ್ ಟೈಲ್ಸ್ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೊಂದು ಚಿಕ್ಕದಾದಂಥ ಒಂದು ಸ್ಪೇಷಿಯಸ್ ಆದಂಥ ಸಿಟ್ಔಟ್ ಏರಿಯಾ ಕೂಡ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಮೇಲೆ ನಿಮಗೆ ಟಫನ್ ಗ್ಲಾಸಸ್ನ ಹಾಕ್ಕೊಟ್ಟಿದ್ದಾರೆ. ಸೊ ಮಳೆ ಆಗಲಿ ಯಾವುದು ಇಲ್ಲಿ ಬಂದು ಬೀಳಲ್ಲ. ಆ್ಯಂಡ್ ಜೊತೆಗೆ ನಿಮಗೆ ಟೀ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಬಟ್ಟೆ ಒಣಗಾಕೋಕ್ಕೆ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಟೀ ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಸುತ್ತಮುತ್ತ ಸೇಫ್ಟಿ ಗ್ರಿಲ್ಸ್ ಫುಲ್ ಕಂಪ್ಲೀಟಾಗಿ ಸೇಫ್ಟಿ ಗ್ರಿಲ್ಸ್ನ ಹಾಕಿದ್ದಾರೆ. ಸೊ ಕಂಪ್ಲೀಟಾಗಿ ಸೇಫ್ಟಿ ಸಿಗುತ್ತೆ ಈ ಮನೆಯಲ್ಲಿ. ಅಂದರೆ ಬೆಸ್ಟ್ ಪಾರ್ಟ್ ಏನಂತ ಅಂದರೆ ಇದೇ ಶ್ರೀರಾಮ್ಪುರದ ಮೇನ್ ರೋಡ್. ಸೊ ಮೇನ್ ರೋಡ್ ಪಕ್ಕದಲ್ಲೇ ಇರುವಂಥ ಲೇಔಟಿನ ಮನೆ ಇದು. ಸೊ ದಿನನಿತ್ಯ ವಸ್ತುಗಳಾಗಲಿ ಅಥವಾ ಟ್ರಾನ್ಸ್ಪೋರ್ಟ್ ಆಗಲಿ, ಹಾಸ್ಪಿಟಲ್, ಸ್ಕೂಲ್, ಕಾಲೇಜ್ ಎಲ್ಲದೂ ಕೂಡ ನಿಯರ್ ಬೈ ಇರುತ್ತೆ. ಬಿಕಾಸ್ ಮೇನ್ ರೋಡ್ ಪಕ್ಕದಲ್ಲೇ ಮನೆ ಇರೋದ್ರಿಂದ ಪ್ರತಿಯೊಂದು ನಿಮ್ಮ ಡೈಲಿ ನೀಡ್ಸ್ ಆಗಲಿ ಎಲ್ಲದೂ ಕೂಡ ಈಸಿಯಾಗಿ ನಾಟ್ ಇವನ್ 500 ಮೀಟರ್ಸ್ 100 ಮೀಟರ್ಸ್ 200 ಮೀಟರ್ಸ್ ಎಲ್ಲ ನಿಮ್ಗೆ ಪ್ರತಿಯೊಂದು ಕೂಡ ಸಿಗುತ್ತೆ. ಇನ್ನು ಟ್ಯಾಂಕ್ ವಿಚಾರಕ್ಕಂತ ಬಂದರೆ ನಿಮಗೆ 1000 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಬನ್ನಿ ಆ ಕಡೆ ಹೇಗಿದೆ ತೋರಿಸ್ತೀನಿ. ಆ್ಯಂಡ್ ಎಕ್ಸ್ಟ್ರಾ ವಾಷಿಂಗ್ ಮಿಷಿನ್ ಏನಾದರೂ ಇಡಬೇಕು ಅಂತ ಅಂದರೆ ಅದಕ್ಕೂ ಕೂಡ ಸಪ್ರೇಟ್ ಆದಂಥ ಜಾಗ ಕೂಡ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಕ್ಲೋಸ್ಡ್ ಇದಕ್ಕೂ ಕೂಡ ನಿಮಗೆ ಸೇಫ್ಟಿ ಮಾಡಿಕೊಟ್ಟಿದ್ದಾರೆ. ಸೊ ಕೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ, ಟ್ಯಾಪ್ ಇದೆ, ಜೊತೆಗೆ ಏಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಕಂಪ್ಲೀಟಾಗೂ ಎಲ್ಲದೂ ಕಂಪ್ಲೀಟಾಗಿ ಸೇಫ್ಟಿ ಕೊಟ್ಟಿದ್ದಾರೆ. ಮೇನ್ ಇಸ್ ದ ಸೇಫ್ಟಿ. ಆ್ಯಂಡ್ ನಿಮಗೆ ಕೈಯಲ್ಲಿ ಏನಾದರೂ ಬಟ್ಟೆ ಹೋಗಿ ಅಭ್ಯಾಸ ಇದ್ದರೆ ಸೊ ನಿಮ್ಗೆ ಅಲ್ಲಿ ಅದಕ್ಕೂ ಕೂಡ ಕಲ್ಲು ಕೂಡ ಕೊಟ್ಟಿದ್ದಾರೆ. ಸೊ ಯೂಶ್ವಲಿ ಇವಾಗಿಂದು ಇರೋ ಮನೇಲಿ ಯೂಶ್ವಲಿ ಕೊಡಲ್ಲ, ಬಟ್ ದಿಸ್ ಇಸ್ ನೈಸ್. ಈ ಮನೇಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ಇನ್ನು ಈ ಮನೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ವಿಚಾರಕ್ಕಂತ ಬಂದರೆ ವಯರ್ಸ್ ಬಂದು ವಿ-ಗಾರ್ಡ್ ವಯರ್ಸ್ನ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಬಂದು ಅಲ್ಟ್ರಾಟೆಕ್ ಸಿಮೆಂಟ್ನ ಯೂಸ್ ಮಾಡಿದ್ದಾರೆ. ಪೇಂಟ್ ಬಂದು ಏಷ್ಯನ್ ಪೇಂಟ್ನ ಯೂಸ್ ಮಾಡಿದ್ದಾರೆ. ಪೈಪ್ಸ್ ವಿಚಾರಕ್ಕಂತ ಬಂದರೆ ನಿಮಗೆ ಆಶೀರ್ವಾದ್ ಪೈಪ್ಸ್ನ ಯೂಸ್ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಲಿಶಸ್ ಸ್ವಿಚಸ್ನ ಯೂಸ್ ಮಾಡಿದ್ದಾರೆ. ಸೊ ಈ ಮನೆ ಕಂಪ್ಲೀಟಾಗಿ ಕನ್ಸ್ಟ್ರಕ್ಟ್ ಆಗಿರೋದು ರೆಡ್ ಬ್ರಿಕ್ಸಲ್ಲಿ. ಆ್ಯಂಡ್ ಟೋಟಲ್ ಮನೆ ಕನ್ಸ್ಟ್ರಕ್ಟ್ ಆಗೋಕ್ಕೆ 14 ಪಿಲ್ಲರ್ಸ್ನ ಯೂಸ್ ಮಾಡಿದ್ದಾರೆ ಅವರು. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನು ಸ್ಕೂಲ್ ಕಾಲೇಜಸ್ ವಿಚಾರಕ್ಕಂತ ಬಂದರೆ ನಿಮಗೆ ಕ್ರೈಸ್ಟ್ ಸ್ಕೂಲ್ ಇದೆ ಆ್ಯಂಡ್ ಕಾಮಾಕ್ಷಿ ಹಾಸ್ಪಿಟಲ್ ಇದೆ ವೆರಿ ನಿಯರ್ ಬೈ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಮೇನ್ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ದಿನನಿತ್ಯ ವಸ್ತುಗಳಾಗಲಿ, ಡೈಲಿ ಪ್ರಾಡಕ್ಟ್ಸ್ ಆಗಲಿ ಅಥವಾ ಮನೆಗೆ ಬೇಕಾಗಿರೋ ಗ್ರಾಸರೀಸ್ ಆಗಲಿ ಪ್ರತಿಯೊಂದೂ ಕೂಡ ಮಿನಿಮಮ್ 500 ನಾಟ್ ಇವನ್ 500 ಮೀಟರ್ಸ್ 200 ಮೀಟರ್ಸ್ ಎಲ್ಲ ಪ್ರತಿಯೊಂದೂ ಕೂಡ ವೆರಿ ಕನ್ವೀನಿಯೆಂಟ್ ಆಗಿರೋವಂಥ ಜಾಗ ಇದು. ಸೊ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆಟೋ ಆಗಲಿ ಬಸ್ ಆಗಲಿ ಬಿಕಾಸ್ ಮೇನ್ ರೋಡ್ ಆಗಿರೋದ್ರಿಂದ ಎಲ್ಲದೂ ಕೂಡ ವೆರಿ ಕನ್ವೀನಿಯೆಂಟ್ ಆಗಿದೆ. ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಕೊಟ್ಟು ಮಾಡ್ತಿರೋ ಪ್ರೈಸ್ ಬಂದು 2 CR ಆ್ಯಂಡ್ ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ಸೊ ನಿಮ್ಗೇನಾದರೂ ಈ ಪ್ರಾಪರ್ಟಿ ಇಷ್ಟ ಆಗಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ನೀವು ಡೈರೆಕ್ಟಾಗಿ ನಮ್ಮ ಆಫೀಸಿಗೆ ಬಂದು ಪ್ರಾಪರ್ಟಿನ ಬುಕ್ ಮಾಡ್ಕೋಬೋದು. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲಲ್ಲಿ. ಆ್ಯಂಡ್ ನಮ್ಮ ಕಡೆಯಿಂದ ನಿಮಗೆ ಫ್ರೀ ವಿಸಿಟಿಂಗ್ ಕೂಡ ಇರುತ್ತೆ. ಸೊ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಪ್ರಾಪರ್ಟೀಸ್ನ ನಿಮ್ಮ ಮುಂದೆ ತರ್ತಿರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.